ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ದೀಪಕ್ ಅಂತೇಳಿ. ನಾನು ಕಲಾಮಂದಿ ಸ್ಕೂಲ್ ಆಫ್ ಆರ್ಟ್ ಕಾಲೇಜಿಂದ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಗ್ರ್ಯಾಜುಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಗ್ರ್ಯಾಜುಯೇಟ್ ನಮ್ಮ ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ಈಗ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಶೋ ಮಾಡ್ತಿದ್ದೀವಿ. 27th ಇನಾಗ್ರೇಷನ್ ಆಗಿದೆ. ಟಿಲ್ 8 ಮಾರ್ಚ್ವರೆಗೂ ಅದು ಶೋ ಇರುತ್ತೆ. ಸೊ ಇಂಡಿವಿಜುವಲ್ ಆಗಿ ಅವರು ಕೆಲವರು ಬ್ಯಾಕ್ಗ್ರೌಂಡ್ಸಿಂದ ವರ್ಕ್ಸ್ ಮಾಡಿದ್ದಾರೆ, ಇನ್ನು ಕೆಲವರು ಅವರು ಥೀಮಿಂದ ವರ್ಕ್ ಮಾಡಿದ್ದಾರೆ. ನಾನು ಸ್ವಲ್ಪ ನೇಚರ್ ಬಗ್ಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ನಾನು ನೇಚರ್ ಥೀಮ್ಸಲ್ಲೇ ವರ್ಕ್ ಮಾಡಿದ್ದೀನಿ. ಸೊ ನನಗೆ ನೇಚರಲ್ಲಿ ಏನು ಇಷ್ಟ ಅಂತಂದರೆ ಅದು ನ್ಯಾಚುರಲ್ ಆಗಿಯೇ, ಈಗ ಯಾರು ಹ್ಯೂಮನ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ನ್ಯಾಚುರಲ್ ಆಗಿಯೇ ಅದು ಇದಾಗಿರುತ್ತೆ. ಈಗ ಪ್ರತಿಯೊಬ್ಬರು ಆರ್ಟಿಸ್ಟು ಅವ್ರು ಏನೇ ಥೀಮಲ್ಲಿ ವರ್ಕ್ ಮಾಡಿದ್ರು, ಇಲ್ಲ ಅವ್ರು ಯಾವುದೇ ಒಂದು ಟಾಪಿಕ್ ಮೇಲೆ ವರ್ಕ್ ಮಾಡಿದ್ರು, ಒಂದು ನೇಚರಲ್ಲಿ ಯಾವುದೋ ಒಂದು ಇದರಲ್ಲಿ ಮೂಲದಲ್ಲಿ ಇದ್ದೇ ಇರುತ್ತೆ ಅದು. ಸೊ ಅದಕ್ಕೆ ನಾನು ನೇಚರಿಂದನೇ ನಾನು ಇನ್ಸ್ಪೈರ್ ಆಗಿ ತೊಗೊಂಡಿರೋಂಥ ವರ್ಕ್ಗಳು. ನಾನು ಈ ವರ್ಕ್ ಬಂದು ಕಾಸ್ಮಿಕ್ ಡ್ಯಾನ್ಸ್ ಅಂತ ಹೇಳಿ ಟೈಟಲ್ ಇದು. ಏನಂತಂದರೆ ಈಗ ಟ್ರೀ ಬಂದು ಒಂದು ನೇಚರ್ ಫಾರ್ಮ್ದೇ ಒಂದು ಟ್ರೀ ಅದು. ಅದು ನೇಚರ್ ಅಂತಂದರೆ ಒಂದು ಫೀಮೇಲ್ ಅನ್ನೋ ಒಂದು ಇದಿದೆ, ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ಫೀಮೇಲ್ನ ಮತ್ತು ಟ್ರೀನ ಎರಡೂ ಮರ್ಜ್ ಮಾಡಿ ಟ್ರೀ ಮತ್ತು ವಿಮೆನ್ನ ಇದರಲ್ಲಿ ಕಾನ್ಸೆಪ್ಟಲ್ಲಿ ನಾನು ಟ್ರೀ ಇದು ಮಾಡ್ಕೊಂಡಿದ್ದೀನಿ. ಈ ವಾಲ್ಸ್ ಬಂದು ಹಾಕಿರೋ ಉದ್ದೇಶ ಬಂದು, ಈಗ ನಾವು ಎಷ್ಟೇ ಒಂದು ಚೌಕಟ್ಟು ಕಟ್ಟಿದ್ರು ಅಥವಾ ವಾಲ್ಸನ್ನು ಬಿಲ್ಡ್ ಮಾಡಿದ್ರು, ನಾವು ನೇಚರ್ಗೆ ಅದು ನಾವು ಎಷ್ಟೇ ಒಂದು ಚೌಕಟ್ಟು ಹಾಕಿ ಇದು ಮಾಡಿದ್ರು ಅದು ಅಂದರೆ ನೇಚರ್ ಬೆಳೆಯೋದು, ಇಲ್ಲಾಂದರೆ ನೇಚರ್ ಅದು ಯಾವ ಥರ ಇದು ಮಾಡ್ಕೊಳ್ಬೇಕು, ಅದು ರೂಟು ಅದು ನೋಡ್ಕೊತಾನೆ ಹೋಗುತ್ತೆ, ಅದು ಬೆಳೀತಾನೆ ಹೋಗುತ್ತೆ. ಸೊ ಅದಕ್ಕೆ ಆ ವಾಲ್ಸ್ನ ಇಲ್ಲಿ ಸ್ವಲ್ಪ ಡೌನ್ ಮಾಡಿ ನೇಚರ್ನ ಅಪ್ ಲೆವೆಲ್ವರೆಗೂ ನಾನು ತೊಗೊಂಡೋಗಿದ್ದೀನಿ. ಲ್ಯಾಡರ್ ಹಾಕಿರೋ ಉದ್ದೇಶ ಬಂದು, ನಾವು ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು ಅಥವಾ ಎಷ್ಟೇ ಈ ಪ್ರೆಸೆಂಟ್ ಜನ್ರೇಷನ್ಗೆ ನಾವು ಇದಾಗಿದ್ರು, ನಾವು ನೇಚರ್ನ ಬೀಟ್ ಮಾಡೋದಕ್ಕಾಗಲ್ಲ. ಎಕ್ಸಾಂಪಲ್, ನಾವು ಗ್ಯಾಲಕ್ಸಿನ ಎಂಡ್ವರೆಗೂ ನೋಡೋಕ್ಕೆ ಆಗಲಿಲ್ಲ, ಸೀನ ಡೆಪ್ತು ನಾವು ತಿಳ್ಕೊಳಕ್ಕೆ ಆಗಲಿಲ್ಲ ಇವತ್ತವರೆಗೂ. ಸೊ ಅದಕ್ಕೆ ನಾನು ಲ್ಯಾಡರ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಈ ಆ್ಯಪಲ್ಲಿ ಹಾಕಿರೋ ಉದ್ದೇಶ ಬಂದು, ಈಗ ಆ್ಯಪಲ್ಲು ಅದ್ರದ್ದು ಇನ್ನರ್ ಸೋರ್ಸಿಂದ ನಾನು ಯೋಚನೆ ಮಾಡಿರೋದ್ರಿಂದ ಅದು ಆ್ಯಪಲ್ಲು ತನ್ನ ಫ್ರೀಡಮ್ ಕೇಳ್ತಿದೆ. ಪ್ಲಸ್ ಅದು ನಾನು ಹ್ಯಾಪಿಯಾಗಿರಬೇಕು. ಆಮೇಲೆ ಅದು ಆ್ಯಪಲ್ಲು ಲೈಫ್ ಟೈಮ್ ಬಂದು ಒಂದು ಮ್ಯಾಕ್ಸಿಮಮ್ 4 to 5 days ಇರುತ್ತೆ. ಸೊ ಅದು ಹುಟ್ಟೋದ್ರಿಂದ ಹಿಡ್ದು ಅದು ಕೊಳ್ತಿ ಹೋಗೋವರೆಗೂ 4 to 5 days ಅಷ್ಟೇ ಇರುತ್ತೆ. ಸೊ ನಾನು ಅಷ್ಟು ದಿನ ಆದರೂ ಖುಷಿಯಾಗಿರಬೇಕು ಈ ಭೂಮಿ ಮೇಲೆ ಅನ್ನೋದು ಅದು ಆಸೆ ಪಡ್ತಿದೆ. ಬಟ್ ನಮ್ಮ ಮನುಷ್ಯರು ದುರಾಸೆಯಿಂದ ಅದು ತಿನ್ನೋದಾಗಿರ್ಬೋದು, ಅದ್ರ ವ್ಯಾಪಾರ ಮಾಡೋದಾಗಿರ್ಬೋದು, ಅದನ್ನ ನಾವು ಮಾಡ್ತಿದ್ದೀವಿ. ಸೊ ಅದಕ್ಕೆ ಅದನ್ನು ದಾರ ಕಟ್ಟಿ ಅದನ್ನು ಟೈ ಮಾಡಿ ಭೂಮಿಗೆ ಇದು ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಪೇಂಟಿಂಗ್. ಥ್ಯಾಂಕ್ ಯು.